ನಮಸ್ಕಾರ. ಶರಣಾರ್ಥಿ. ನಿಮ್ಮ ಶರಣು ವಸ್ತ್ರದು. ಇವತ್ತು ನಾನು ಮಲೆನಾಡಿನ ಹೆಬ್ಬಾಗಿಲಾಗಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಶರಾವತಿಯ ನದಿಯ ತಟದಲ್ಲಿರ್ತಕ್ಕಂಥ ಈ ಒಂದು ಸುಂದರ ಒಂದು ಬೆಟ್ಟಗಳ ಮಧ್ಯೆ, ಅರಣ್ಯದ ಮಧ್ಯೆ ವಿರಾಜಮಾನ ಆಗಿರ್ತಕ್ಕಂಥ ತಾಯಿ ಚೌಡೇಶ್ವರಿ ದೇವಸ್ಥಾನದ ಸಿಗಂದೂರಿನಿಂದ ನಾನು ಈ ಒಂದು ಮಂದಿರದ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಇಲ್ಲಿ ಸಿಗಂದೂರಿಗೆ ಬಂದ ನಂತರ ಈ ಒಂದು ಮಂದಿರಕ್ಕೆ ತನ್ನದೇ ಆದಂಥ ಸುಮಾರು 300 ವರ್ಷಗಳ ಒಂದು ಇತಿಹಾಸ, ಒಂದು ಪುರಾಣ ಕಥೆಯನ್ನು ಉಲ್ಲೇಖ ಇರ್ತಕ್ಕಂಥ ಭಾಳ ಅದ್ಭುತವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಈ ಒಂದು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ, ಈ ಒಂದು ಆ ಒಂದು ಮಂದಿರದ ತಮಗೆ ಕೂಡ ಮಾಹಿತಿಯನ್ನು ನೀಡ್ತೇನೆ. ಈ ಒಂದು ಮಂದಿರದ ಪಕ್ಕದಲ್ಲಿಯೇ ಇದು ಇಲ್ಲಿಯ ಭೂತಪ್ಪ ದೇವರ ಒಂದು ಈ ಒಂದು ಮಂದಿರವನ್ನು ಕೂಡ ನಾವು ನೋಡ್ಬೋದು. ಈ ಮಂದಿರದ ವಿಶೇಷ ಏನಂತಂದರೆ, ಇಲ್ಲಿ ಬಂದು ಈ ಮಂದಿರ ಹೇಗಿದೆ ಅಂತಂದರೆ, ಇದು ಚೌಡೇಶ್ವರಿಯ ದೇವಸ್ಥಾನದ ಪಕ್ಕದಲ್ಲೇ ಒಂದು ಎತ್ತರವಾಗಿರ್ತಕ್ಕಂಥ ಒಂದು ಗುಡ್ಡದ ಮೇಲೆ ಇರ್ತಕ್ಕಂಥ ಈ ಒಂದು ದೇವಸ್ಥಾನ. ಇಲ್ಲಿಂದ ಈ ಒಂದು ಸಂಪೂರ್ಣವಾದಂಥ ಈ ಒಂದು ದೇವಸ್ಥಾನವನ್ನು ನಾವು ನೋಡ್ಬೋದು. ಇದು ಅಮ್ಮ ಚೌಡೇಶ್ವರಿ ದೇವಸ್ಥಾನದ ಈ ಒಂದು ಮಂದಿರ. ಅಲ್ಲಿ ಏನದು ಕಳಸ ಕಾಣಿಸ್ತಾ ಇದೆ, ಅದು ಚೌಡೇಶ್ವರಿ ದೇವಸ್ಥಾನದ ಒಂದು ಗರ್ಭಗುಡಿಯ ಕಳಸ. ಇದು ಈ ಒಂದು ದಾರಿಯಲ್ಲಿ ಅನ್ನದಾಸೋಹ ಮತ್ತು ಭಕ್ತರಿಗೆ ಇರ್ತಕ್ಕಂಥ ವಸತಿ ಗೃಹಗಳು ಮತ್ತು ಸ್ನಾನದ ಮತ್ತು ಕೋಣೆಗಳು ಇರ್ತಕ್ಕಂಥ ಎಲ್ಲ ಒಂದು ವ್ಯವಸ್ಥೆ, ಭಕ್ತರ ಸಲುವಾಗಿ ಇರ್ತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥ ಈ ಒಂದು ಸ್ಥಳ. ಇಲ್ಲಿ ಈ ಒಂದು ದೇವಸ್ಥಾನದ ವಿಶೇಷ ಏನಂತಂದರೆ, ಈ ಒಂದು ಕ್ಷೇತ್ರ ಪಾಲಕರಾಗಿರ್ತಕ್ಕಂಥ ಭೂತದೇವರಾಯರ ದೇವಸ್ಥಾನ. ಇಲ್ಲಿ ಭಕ್ತರು ಒಂದು ಚೌಡೇಶ್ವರಿ ದೇವಸ್ಥಾನದ ಒಂದು ದರ್ಶನವನ್ನು, ಅಮ್ಮನ ದರ್ಶನವನ್ನು ಪಡೆದ ನಂತರ ಪ್ರತಿಯೊಬ್ಬ ಭಕ್ತರು ದೇಶ ವಿದೇಶಗಳಿಂದ ಇಲ್ಲಿ ಭಕ್ತರು ಬರ್ತಾರೆ. ಇಲ್ಲಿ ಬಂದ ಮೇಲೆ ಇಲ್ಲಿ ಈ ಒಂದು ಭೂತದೇವರಾಯರ ದರ್ಶನವನ್ನು ಪಡೆದುಕೊಡೋದು ಭಾಳ ವಿಶೇಷ. ಯಾಕಂತಂದರೆ ಇಲ್ಲಿ ದೇವರಾಯರ ಹತ್ತಿರ ತಮ್ಮ ಏನಾದರೂ ಹರಕೆಗಳಿದ್ದರೆ ಅದನ್ನು ಬಂದು ಬೇಡಿಕೊಂಡ್ರೆ ಅವೆಲ್ಲ ಇಷ್ಟಾರ್ಥಗಳನ್ನು ಭಕ್ತರದು ಪೂರೈಸ್ತವೆ ಅಂತಕ್ಕಂಥ ಒಂದು ಶಕ್ತಿ, ಒಂದು ಪವಾಡ ಇರ್ತಕ್ಕಂಥ ಇಲ್ಲಿ ಒಂದು ದೇವಸ್ಥಾನ. ಇಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ, ನಿಮ್ಮ ಏನಾದರೂ ಕಷ್ಟಗಳಿದ್ದರೆ, ನಿಮಗೆ ಏನಾದರೂ ತೊಂದರೆಗಳಿದ್ದರೆ, ನಿಮ್ಮದು ಏನಾದರೂ ಒಂದು ಹರಕೆಗಳನ್ನಿದ್ದರೆ ಅದನ್ನು ಇಲ್ಲಿ ಒಂದು ಚೀಟಿಯ ಮುಖಾಂತರ ಬರೆದು ಈ ರೀತಿ ಇಲ್ಲಿ ಭಕ್ತರು ಕಟ್ತಕ್ಕಂಥದ್ದು ವಾಡಿಕೆ ಇದೆ. ಇಲ್ಲಿ ನಾವು ಚೀಟಿಯನ್ನು ಕಟ್ಟಿದರೆ ಆ ಭೂತಯ್ಯ ದೇವರಾಯರು ಆ ಒಂದು ಕಷ್ಟದಿಂದ ನಮಗೆ ಪರಿಹಾರ ಮಾಡುತ್ತಾನೆ ಅಂತಕ್ಕಂಥ ಒಂದು ಅಚಲವಾದ ನಂಬಿಕೆ ಇಲ್ಲಿ ಬರ್ತಕ್ಕಂಥ ಭಕ್ತರಲ್ಲಿದೆ. ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಸಿಗಂದೂರು ಚೌಡಮ್ಮ ತಾಯಿಯ ದರ್ಶನ ಪಡೆದ ನಂತರ ಈ ಒಂದು ದೇವರ ದರ್ಶನವನ್ನು ಪಡೆದು ಕೂಡ ಭಾಳ ಒಂದು ಪವಾಡ ಇರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಈ ಒಂದು ಈ ದೇವರಿಗೆ ಇಲ್ಲಿಗೆ ಬಂದರೆ ತಪ್ಪದೇ ಬಂದು ಚೌಡೇಶ್ವರಿಯ ತಾಯಿಯ ದರ್ಶನವನ್ನು ಪಡೆದು ಕೂಡ ಈ ಒಂದು ಕ್ಷೇತ್ರ ಪಾಲಕರಾಗಿರ್ತಕ್ಕಂಥ ಶ್ರೀ ಭೂತಯ್ಯ ದೇವರಾಯರ ಕೂಡ ದೇವರ ಒಂದು ದರ್ಶನ ಕೊಡೋದು ಪುನೀತರಾಗಬೇಕಂತ ಒಂದು ಕಿರುವ ಮಾಹಿತಿಯನ್ನು ನೀಡಿದ್ದೀನಿ. ಧನ್ಯವಾದಗಳು.